ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಸ್ಸೊಪ್ಪು ಸಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಏನೇನು ಐಟಮ್ ಅಂತ ಹೇಳ್ತೀನಿ ನೋಡಿ. ಬೇಳೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ, ಮೀಡಿಯಮ್ ಕಪ್ಪಲ್ಲಿ. ಸಾಂಬಾರು ಪೌಡ್ರು ಒಂದು 2 ಸ್ಪೂನ್ ತಗೊಂಡಿದ್ದೀನಿ. 4 ಥರ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು ಎಲ್ಲವುದು ಒಂದೊಂದು ಸ್ವಲ್ಪ ತಗೊಂಡು ನಾನು ಹಾಕಿದ್ದೀನಿ. ಇದಕ್ಕೆ ಕೈಲೇನು ದಪ್ಪ ಕಟ್ ಮಾಡಿರೋದು, ಸಣ್ಣಕ್ಕೇನು ಕಟ್ ಮಾಡಿಲ್ಲ, ದಪ್ಪ ಕಟ್ ಮಾಡಿದ್ದೀನಿ. ಜೀರಿಗೆ 2 ಸ್ಪೂನು, ಟೊಮೊಟೊ 2, 1 ಗೆಡ್ಡೆ ಬೆಳ್ಳುಳ್ಳಿ, ಇದು ಸಾಂಬಾರು ಈರುಳ್ಳಿ 4 ತಂದಿದ್ದೀನಿ, ಹಸಿರು ಮೆಣಸಿನ್ಕಾಯಿ 3 ತಗೊಂಡಿದ್ದೀನಿ. ಈಗ ತಪ್ಪಲೆಗೆ ನಾನು ಈಗ ಸೊಪ್ಪೆಲ್ಲ ಬೇಯಿಸೋದು ತೋರಿಸ್ತೀನಿ ನೋಡಿ, ಏನೇನು ಐಟಮ್ ಹಾಕ್ಬಿಟ್ಟು ಬೇಯಿಸೋದಂತ. ಈಗ ನಿಮಗೆ ಏನಾರ ಕಡ್ಡಿ ಥರದ್ದು ಸೊಪ್ಪಿತ್ತು ಅಂದರೆ ಅದನ್ನು ಹಾಕಕ್ಕೆ ಹೋಗ್ಬಿಡಿ, ಸಪ್ರೇಟಾಗಿ ಹಾಕೊಳ್ಳಿ, ತುದಿ ಮಾತ್ರ ಹಾಕೊಳ್ಳಿ. ಕಡ್ಡಿ ಥರದ್ದು ಬೇಕಾದ್ರೆ ನೀವು ಪಲ್ಯ ಮಾಡ್ಕೋಬೋದು. ಈಗ ನಾನು ಸೊಪ್ಪು ಜೊತೆಯ ಟೊಮೊಟೊ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಕ್ಕಂದಿರೋದು ಹಾಕ್ತಾಯಿದ್ದೀನಿ ನಾನು. ಟೊಮೊಟೊ 3 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಸಾಂಬಾರು ಪೌಡ್ರು ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ನಾನು ಇದನ್ನು ಅಳತೆ ನಿಮಗೆ ತೋರಿಸ್ತಾ ಇರೋದು, ಈಗ ಒಂದು 5 ಜನಕ್ಕೆ ಆಗುವಷ್ಟು ಅಳತೆ ನಿಮಗೆ ತೋರಿಸ್ತಾ ಇರೋದು ನಾನು. ಎಣ್ಣೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎಣ್ಣೆಯ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡಿ, ಬೇಯುವಷ್ಟು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಈಗ ಬೇಯಕ್ಕೆ ಇಡೋಣ. ಇವಾಗ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸೋಣ. ತಿರ್ಸ್ಕೊತಾ ಇರಿ, ನೋಡ್ಕೊಂಡು ನೀರು ಕಮ್ಮಿ ಹಾಕಿರೋದ್ರಿಂದ ಸೀತೇವೆ ನೋಡ್ಕೊಂಡು ತಿರ್ಗಿಸ್ತಾ ಇರಿ. ಈಗ ತೊಳೆದಿಕ್ಕಂದಿರೋದ ಬೇಳೆ ಹಾಕ್ತಾಯಿದ್ದೀನಿ. ಈಗ ಇದು ಮುಳುಗೋವಷ್ಟು ನೀರು ಹಾಕ್ತಾಯಿದ್ದೀನಿ, ಬೇಳೆ ಮುಳುಗೋವಷ್ಟು. ಈಗ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಕೆಲವು ಕಡೆ 1 ವಿಷಲ್ಗೆ ಬೆಂದಿರಲ್ಲ, ಬೇಕಿದ್ರೆ 2 ವಿಷಲ್ 3 ವಿಷಲ್ ನೀವು ಕೂಗಿಸ್ಕೊಳ್ಳಿ. ನೋಡಿ, ಇಷ್ಟು ಬೆಂದಿದೆ. ಒಂದು ಇದನ್ನು ಆಫ್ ಮಾಡ್ಕೊಳ್ಳೋಣ ಸಾಕು. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ ನೋಡಿದ. ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರುಬ್ಕೊಳ್ಳೋಣ. ಇದು ನೈಸಾಗಿ ರುಬ್ಬೋದು ಬೇಡಿ, ಸುಮ್ಮನೆ ಒಂದು ಸ್ವಲ್ಪ ತರಿ ಥರ ರುಬ್ಬಿರಿ ಸಾಕು. 1 ಸೆಕೆಂಡ್ ರುಬ್ಬಿರಿ ಸಾಕು. ನೀರು ಹಾಕಂದು ರುಬ್ಬೇಡಿ, ಹಂಗೆ ರುಬ್ಬೇಕು ಇದನ್ನು. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು, ಫುಲ್ಲು ನೈಸ್ ರುಬ್ಕೋಬೇಡಿ. ನೋಡಿ, ಈ ಥರದ್ದು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಇದು ಕಾಯ್ದ ಮೇಲೆ ಎಣ್ಣೆ ಹಾಕೋಣ. ಈಗ ಕಾಯ್ದಿದೆ ಪಾತ್ರೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕತ್ತಾ ಇದ್ದೀನಿ, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎಣ್ಣೆ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಈಗ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಗೆಜ್ಜಿಕ್ಕಂದಿರೋದು ಏನು 1 ಗೆಡ್ಡೆ ತಗೊಂಡಿದ್ದೆ ನಾನು, ಅದರಲ್ಲೇ ಇದೆ ಒಂದು ಸ್ವಲ್ಪ ಹೆಚ್ಚಿಕ್ಕಂದಿದ್ದೆ ಒಗ್ಗರಣೆಗೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು, ಒಂದು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಕ್ಕಂದಿರೋದು ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ನೋಡಿ, ಇದು ಇಷ್ಟು ಬೆಂದರೆ ಸಾಕು. ಈಗ ಅದರೊಳಗೆ ರುಬ್ಬಿಕ್ಕಂದ್ರೆ ಮಸಾಲೆಗೆ ಹಾಕೋಣ. ಈಗ ಇದಕ್ಕೆ ಹಾಕಂದು ಬೇಯಿಸಿಕ್ಕಣ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 1 ಕುದಿ ಬರೋವರೆಗೂ ಇಡೋಣ. ಈಗ ಕುದಿತೈತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ, ಇಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 4 ನಿಮಿಷ ಕುದಿಸೋಣ. ನೋಡಿ, ಇವಾಗ ರೆಡಿ ಆಗಿದೆ ಸಾಂಬಾರು. ಇದೇನು ಜಾಸ್ತಿ ಟೈಮ್ ತಾಳಲ್ಲ, ನಿಮಗೆ 10 ನಿಮಿಷದೊಳಗೆ ಆಗೋ ಅಂಥ ಸಾಂಬಾರು ಸೊಪ್ಪಿಂದು ಮಸ್ಸೊಪ್ಪು ಸಾರು. ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಚಪಾತಿ, ಅನ್ನ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.